ತುಳಸಿ ಗಿಡವನ್ನು ನಾವು ಪವಿತ್ರವಾಗಿ ಪೂಜಿಸ್ತೀವಿ. ತುಳಸಿ ಗಿಡ ಮನೆಯಲ್ಲಿ ಇದ್ದರೆ ಯಾವುದೇ ನಕಾರಾತ್ಮಕ ಶಕ್ತಿಗಳು ಮನೆಗೆ ಪ್ರವೇಶ ಮಾಡೋದಿಲ್ಲ. ಆದ್ದರಿಂದ ತುಳಸಿ ಗಿಡವನ್ನು ಒಣಗೋದಕ್ಕೆ ಬಿಡದೆ ಅದನ್ನು ಚೆನ್ನಾಗಿ ನೀವು ಬೆಳೆಸಿ ಅದು ಸಮೃದ್ಧಿಯಾಗಿ ಬೆಳೆದಷ್ಟು ಮನೆಯಲ್ಲಿ ಅಭಿವೃದ್ಧಿ ಅನ್ನೋದು ಹೆಚ್ಚಾಗುತ್ತೆ. ತುಳಸಿ ಗಿಡ ಪೂಜಿಸೋದ್ರಿಂದ ಮನೆಯ ಯಜಮಾನರ ಆರೋಗ್ಯ ಹೆಚ್ಚಾಗುತ್ತೆ ಅಂತಲೂ ಸಹ ಹೇಳ್ಬೋದು. ತುಳಸಿ ಗಿಡ ಒಣಗಿದ್ರೆ ಮನೆಗೆ ಕೆಟ್ಟದ್ದು ಸಂಭವಿಸುತ್ತೆ ಅಂತ ಹೇಳಲಾಗುತ್ತೆ. ಮನೆಯಲ್ಲಿನ ತುಳಸಿ ಗಿಡ ಇದ್ದಕ್ಕಿದ್ದಂತೆ ಒಣಗಿದ್ರೆ ಮನೆಯ ಮಾಲೀಕರು ಅನಾರೋಗ್ಯದಿಂದ ಬಳಲುತ್ತಾರೆ ಅಂತಲೂ ಸಹ ಅದಕ್ಕೆ ಅರ್ಥ. ಅವರಿಗೆ ಹಾನಿ ಆಗುವಂತ ಸಾಧ್ಯತೆ ಇರುತ್ತೆ, ವ್ಯಾಪಾರದಲ್ಲಾಗ್ಬೋದು ಅಥವಾ ಆರೋಗ್ಯದಲ್ಲಾಗ್ಬೋದು. ಅದ್ರ ಜೊತೆಗೆ ತುಳಸಿ ಗಿಡ ಹಸಿರಾಗಿದ್ದು ಸೊಂಪಾಗಿ ಬೆಳೀತಾ ಇದ್ರೆ ಮನೆಯಲ್ಲಿ ಸಂತೋಷ ಮತ್ತೆ ಯಾವುದೇ ಸಮಸ್ಯೆಗಳು ಸಹ ಇರೋದಿಲ್ಲ ಅಂತಲೂ ಹೇಳ್ಬೋದು. ಲವಂಗದ ನೀರನ್ನ ತುಳಸಿ ಮಡಿಕೆಗೆ ಸೇರಿಸಿ ಸಿಂಪಡಿಸಬೇಕು. ಈ ನೀರನ್ನ ಸಿಂಪಡಿಸೋದ್ರಿಂದ ಇರುವೆಗಳಾಗಿರ್ಬೋದು, ಕೀಟಗಳಾಗಿರ್ಬೋದು ಸಸ್ಯಕ್ಕೆ ಯಾವುದೇ ಹಾನಿಯನ್ನ ಉಂಟು ಮಾಡೋದಿಲ್ಲ. ತುಳಸಿ ಗಿಡ ಪದೇ ಪದೇ ಒಣಗ್ತಾ ಇದೆ ಅಂತ ಹೇಳಿದ್ರೆ ತುಳಸಿ ಗಿಡದಲ್ಲಿರುವ ಮಣ್ಣನ್ನು ಮತ್ತು ನೀರನ್ನು ನೀವು ಪರೀಕ್ಷೆ ಮಾಡಬೇಕು.